ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಜಯಲಲಿತಾ ಸೀರಿಯಲ್ಲು ಏನು ಸ್ಟೋರಿ ಹೇಗೆ ಮೂವ್ ಆಗ್ತಿದೆ ನೋಡೋಣಂತೆ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಅವರ ಅತ್ತೆಗೆ ಮಹೇಶ್ವರಿಗೆ ಸ್ವಲ್ಪನೂ ಇಷ್ಟ ಇಲ್ಲ, ಲಲಿತನ ಅತ್ತೆಗೆ. ಬೇಡವೇ ಬೇಡ ಈ ಥರ ಮದುವೆ ಮಾಡೋದು ಅಂತೇಳಿ ತುಂಬಾ ಎಲ್ಲ ಕಡೆನೂ ಅವಳಿಗೆ ಎಷ್ಟು ನಿಲ್ಸೋಕ್ಕಾಗುತ್ತೋ ಅಷ್ಟು ಪ್ರಯತ್ನ ಪಟ್ಟಳು, ಆದರೆ ಏನೂ ಮಾಡಲಿಕ್ಕೆ ಆಗಲಿಲ್ಲ. ಇವಾಗ ದೊಡ್ಡ ಸೊಸೆಗೆ ಹೇಳಿದ್ಲು, ರಾತ್ರಿ ಮಾಂಗಲ್ಯ ಸರನೇ ಅಂದರೆ ಮಂಗಳಸೂತ್ರನೇ ಕದ್ದುಬಿಡು, ಎಲ್ಲಿಟ್ಟಿರ್ತಾರೆ ನೋಡಿಬಿಟ್ಟು ಹೋಗಿ ಕತ್ಕೊಂಡು ಬಂದುಬಿಡು ಅಂತ ಹೇಳಿದ್ಲು. ಆದರೆ ಇವಳು ಹೋಗಿ ನೋಡೋಕ್ಕೆ ಹೋಗಿಲ್ಲ. ಅತ್ತೆ ಕರಿತಾ ಇದ್ದಾರೆ ಅಂತ ಅಂದ ತಕ್ಷಣ ದೇವಸ್ಥಾನದ ಹತ್ರ ಓಡಿ ಬಂದ್ಬಿಟ್ಟು ಏನತ್ತೆ ಅಂತ ಕೇಳಿದ್ಲು. ರಾತ್ರಿ ಹೇಳಿದ್ನಲ್ಲ ಮಾಡ್ದ ಅಂತಂದರೆ, ಹ್ಞೂ ಎಲ್ಲ ಈಗ ತಂದಿಟ್ಟಿದ್ದೀನತ್ತೆ, ಹೂವಿಂದು ಕೆಲಸನೂ ಮುಗೀತು, ಕಳಿಸೋದು ಕೆಲಸನೂ ಮುಗೀತು, ಎಲ್ಲ ಜೋಡಿಸಿದ್ದು ಆಯ್ತತ್ತೆ ಅಂತ. ನಿನ್ನ ತಲೆ ಅದನ್ನೆಲ್ಲ ಕಣೆ ಹೇಳಿದ್ದು. ರಾತ್ರಿ ಏನು ಹೇಳಿದ್ದೆ ನಾನು, ಮಂಗಳಸೂತ್ರನ ಕದ್ದುಬಿಡು ಅಂತ ಹೇಳಿದ್ನಲ್ಲ, ಕದ್ದಿಯೇನೆ ಅಂತ. ಅಯ್ಯೋ ಅತ್ತೆ, ಕದಿಯೋಕ್ಕೆ ಅಂತ ಹೋದೆ ಅತ್ತೆ, ಅಲ್ಲಿ ತುಂಬ ಎಚ್ಚರ ಆಗಿಬಿಟ್ಟಿದ್ರು, ಬಾಗಿಲು ಬೇರೆ ಲಾಕ್ ಮಾಡ್ಕೊಂಡಿದ್ರು, ಆಗಲಿಲ್ಲ ಅತ್ತೆ ಕದಿಯೋಕ್ಕೆ ಅಂತ. ನಿನ್ನ ತಲೆ, ನೀನು ಹೇಳಿದ್ದು ಯಾವ ಕೆಲಸನೂ ಮಾಡಲ್ಲ ಅಂತ ಬೈಕೊಂಡು ಮತ್ತೆ ಅಲ್ಲಿಂದ ಮತ್ತೇನು ಮಾಡ್ತಾಳೆ ಅಂದರೆ ಸುಮ್ಮನಾಗ್ತಾಳೆ. ಬೈಕೊಂಡು ಸುಮ್ಮನಾಗ್ತಾಳೆ. ಆಮೇಲೆ ಅವಳ ಪಾಡಿಗೆ ಅವಳು ಹೋಗ್ತಾಳೆ. ಈ ಕಡೆ ಬಂದು ಮಗನ ಹತ್ರ ಅಪ್ಪ ಮಗ ಮಾತಾಡ್ತಿರ್ತಾರೆ. ಈ ಕಡೆ ಬೀಗರು ಅಂದರೆ ಲಲಿತನ ಅಪ್ಪ, ಲಲಿತನ ತಮ್ಮ ಎಲ್ಲ ಇರ್ತಾರೆ. ಎಲ್ಲರ ಹತ್ರನೂ ಮಾತಾಡ್ತಾ ನಿಂತಿರ್ತಾರೆ. ಆ ಕಡೆ ಜೈ ಅಜ್ಜಿ ಬಂದಿರ್ತಾಳಲ್ವ, ಅವರೇ ಅಲ್ವಾ ನಿಂತು ಮಾಡಿಸ್ತಿರೋದು. ಈ ಅಜ್ಜಿ ಆ ಅಜ್ಜಿ ಎಲ್ಲರೂ ಇರ್ತಾರೆ. ಅವರು ಕೂಡ ಎಲ್ಲರೂ, ಲಲಿತನು ರೆಡಿಯಾಗಿ ಬಂದು ನಿಂತ್ಕೊಂಡಿದ್ದಾಳೆ. ಎಲ್ಲರೂ ರೆಡಿಯಾಗಿದ್ದಾರೆ. ಇನ್ನು ತಾಳಿ ಕಟ್ಟೋದು ಒಂದೇ ಬಾಕಿ ಇರೋದು, ಇನ್ನೆಲ್ಲ ಆಗೋಗಿದೆ. ಶಾಸ್ತ್ರ ಎಲ್ಲ ಮಾಡೋದು, ಇನ್ನು ತಾಳಿ ಕಟ್ಟೋದು ಇಷ್ಟಿದೆ. ಇವನು ಜೈನು ಕೂಡ ರೆಡಿಯಾಗಿ ಬಂದಿದ್ದಾನೆ. ಎಲ್ಲರೂ ರೆಡಿಯಾಗಿದ್ದಾರೆ. ಅವ್ರ ಅಪ್ಪಗೂ ಅದು ಏಳೆ ಆಗಿದೆ, ಅಂದರೆ ಅತ್ತೆ ಏಳಾಗಿದೆ, ಹೆಂಡತಿ ಅಮ್ಮ ಏಳಾಗಿದೆ. ಹಿಂಗೆ ಇವತ್ತು ತಾಳಿ ಪೂಜೆ ಮಾಡಿಸ್ಬಿಡೋಣ, ಅವ್ರದ್ದು ಯಾಕೋ ಸರಿ ಆಗ್ತಾಯಿಲ್ಲ ಅಂತೇಳ್ಬಿಟ್ಟು, ಸರಿ ಅಂತೇಳ್ಬಿಟ್ಟು ಆಮೇಲೆ ಅಳಿಯನ ಜೊತೆ ಅತ್ತೆ ಮಾತಾಡ್ತಾಳೆ. ಏನು ಅಳಿಯಂದರೆ, ಮಹೇಶ್ವರಿಗೆ ಏನಾದರೂ ಸ್ವಲ್ಪ ಬುದ್ಧಿ ಹೇಳಿದ್ರಾ ಅಂತೇಳಿ. ಅವ್ರಿಗೆಲ್ಲತ್ತೆ ಬುದ್ಧಿ ಹೇಳೋಕ್ಕಾಗುತ್ತೆ, ಅವಳಿಗೆ ಏನು ಬುದ್ಧಿ ಹೇಳಿದ್ರು ಅವ್ರು ಕೇಳಲ್ಲ, ಅವಳದೇ ಆಟ ಅವಳಿಗೆ ಅಂತ. ಇಲ್ಲ, ನೀವು ಸ್ವಲ್ಪ ಕಂಟ್ರೋಲ್ ಮಾಡಬೇಕು, ನನ್ನ ಮಗಳಾಗಿ ನಾನು ಹೇಳ್ತಾಯಿದ್ದೀನಿ ಅಂದರೆ ಮಹೇಶ್ವರಿಗೆ ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಅಂತ ಅವಳು ವ್ಯಂಗ್ಯವಾಗಿ ನಗ್ತಾಳೆ. ಆವಾಗ ಲಲಿತನ ಅಪ್ಪನೂ ಕೂಡ ನಗಾಡ್ತಾನೆ. ಆ ಕಡೆ ಲಲಿತ ಅಪ್ಪ ಕೂಡ ನಗಾಡ್ತಾನೆ, ಮತ್ತು ಎಲ್ಲರೂ ನಗಾಡ್ತಾರೆ. ಏನು ಕಂಟ್ರೋಲ್ ಮಾಡೋದತ್ತೆ, ಕಂಟ್ರೋಲ್ ಮಾಡೋಕ್ಕೆ ಅವಳು ಸುಮ್ಮನೆ ಇರಬೇಕಲ್ಲ, ಅಲ್ಲಿ ರದ್ದ ಅಂತ ಮಾಡಾಕ್ತಾಳೆ. ಏನು ಕಂಟ್ರೋಲ್ ಮಾಡೋದು ಹೇಳಿ, ಯಾವ ಥರ ಅವಳನ್ನ ದಾರಿ ತರೋದು ಸ್ವಲ್ಪ ಕಷ್ಟ ಆಗ್ತಿದೆ ಅಂತ ಅವನು ನಗಾಡ್ತಾನೆ. ಹಾಗೆ ಹೀಗೆ ಎಲ್ಲರೂ ಮಾತಾಡ್ತಾ ಇರ್ತಾರೆ, ಆ ವಿಷಯದ ಬಗ್ಗೆನೇ ಮಾತಾಡ್ತಿರ್ತಾರೆ. ಮಹೇಶ್ವರಿ ದಾರಿ ಬರಲ್ಲ, ಮಹೇಶ್ವರಿ ಸೊಸೆರಿಗೆ ಹಿಂಸೆ ಕೊಡ್ತಾಳೆ, ಮಹೇಶ್ವರಿ ಹೇಳಿದ್ದೆ ನಡಿಬೇಕು, ಹಾಗೆ ಹೀಗೆ ಅಂತೇಳಿ. ಇನ್ನು ದೊಡ್ಡ ಸೊಸೆ ಏನು ಮಾಡ್ತಾಳೆ, ರೂಮಲ್ಲಿ ಏನೋ ತಗೊಳ್ಳೋಕ್ಕೆ ಅಂತ ಹೋಗ್ಬಿಟ್ಟು ಅತ್ತೆದು ಸೂಟ್ ಕೇಸಲ್ಲಿ ಬ್ಯಾಗಲ್ಲಿರೋ ಅಂಥ ದುಡ್ಡನ್ನೇ ಕದಿಯೋಕ್ಕೆ ಹೋಗಿರ್ತಾಳೆ. ಆ ಕದಿಯೋಕ್ಕೆ ಹೋದಾಗ ಪಕ್ಕ ಮೀನಾಕ್ಷಿ ಅಲ್ಲಿಗೆ ಹೋಗ್ಬಿಟ್ಟು ಮೇಲಿಂದ ಕೆಳವರೆಗೂ ನೋಡ್ತಾಳೆ. ಆ ಕಡೆ ಇವಳು ಗಾಬರಿ ಆಗ್ತಿರೋದು ನೋಡ್ಬಿಟ್ಟು ಆ ಕಡೆ ಎಲ್ಲ ನೋಡಿಬಿಟ್ಟು, ಏನದಕ್ಕೆ ನೀವಿಲ್ಲಿ ಅಂತಾಳೆ. ಏನಿಲ್ಲ ಅತ್ತೆ, ಅದೇನೋ ಹುಡ್ಕೊಂಡು ಬಾ ಅಂದರು, ಅದಕ್ಕೆ ಬಂದೆ ಅಂತ ಇವಳು ಹೇಳ್ತಾಳೆ. ಆಮೇಲೆ ಹೌದಾ ಅಂತ ಮತ್ತೆ ಮೇಲಿಂದ ಕೆಳವರೆಗೂ ನೋಡಿಬಿಟ್ಟು, ಆಮೇಲೆ ದುಡ್ಡನ್ನೆಲ್ಲ ಅವಳು ತೆಗೆದಿಟ್ಕೊಂಡು ಮತ್ತೆ ಬ್ಯಾಗ್ ಇಟ್ಟು, ಮತ್ತೆ ದುಡ್ಡಿಟ್ಟು, ಮತ್ತೆ ಬ್ಯಾಗ್ ಇಟ್ಟು, ಮತ್ತೆ ದುಡ್ಡಿಟ್ಟು, ಕೊನೆಗೆ ಯಾವುದೂ ಕಳ್ತನ ಮಾಡಲ್ಲ, ಹಾಗೆ ಹೊರಟೋಯ್ತಾಳೆ ಅವಳು ಅಂತ ಪೆದ್ದು. ಆಮೇಲೆ ಸರಿ ಅಂತ ಆಗ ಅವಳು ಬಾತ್ರೂಮಿಂದ ಬರ್ತಾಳೆ. ಅವರ ಅಮ್ಮ ಎಲ್ಲ ರೆಡಿ ಆಗೋರೆ, ಬರಬೇಕಂತೆ ಕಣಮ್ಮ ಅಂತ ಹೇಳ್ತಾಳೆ. ಸರಿ ಬರ್ತೀನಿ ನಡಿ ನೀನು ಅಂತ ಅವ್ರ ಅಮ್ಮ ಕೇಳ್ತಾಳೆ. ಮೀನಾಕ್ಷಿ ನೀನೇನಿಲ್ಲಿ ಅಂತೇಳಿ. ಏನಿಲ್ಲಮ್ಮ, ಅವರೆಲ್ಲ ರೆಡಿ ಆಗೋರೆ, ಬರಬೇಕಂತೆ ಬಾ ಅಮ್ಮ ಅಂದಾಗ ಬರ್ತೀನಿ ನಡಿ ಅಂತ ಕಳಿಸ್ತಾಳೆ. ಕಳಿಸಿದ ಮೇಲೆ ರೆಡಿಯಾಗಿ ಬರ್ತಾಳೆ. ಹೊಟ್ಟೆ ಉರಿ, ಸಿಟ್ಟು, ಕೋಪ ಎಲ್ಲ ಒಂದೇ ಸಲ ಬರ್ತಾಯಿದೆ. ಎಲ್ಲರೂ ನನ್ನ ಮಾತು ಕೇಳ್ತಿಲ್ವಲ್ಲ, ಎಲ್ಲರೂ ಒಂದು ರೀತಿ ಆದರೆ ನಾನೊಬ್ಬಳು ಒಂದು ರೀತಿ, ಎಷ್ಟು ಫೈಟ್ ಮಾಡಲಿ ನಾನು ಅಂತ ಇವಳು ತಲೆ ಕೆಡಿಸ್ಕೊಂಡ್ಬಿಟ್ಟಿರ್ತಾಳೆ. ಆದರೆ ಏನೂ ಮಾಡೋಕ್ಕಾಗಲ್ಲ. ತಲೆ ಕೆಡಿಸ್ಕೊಂಡ್ರೂ ಹುಚ್ಚಿ ಅವತಾರ ತಾಳೋದೊಂದೇ ಬಾಕಿ ಇರೋದು, ಅಷ್ಟು ಸಿಟ್ಟು ಇವಳಿಗೆ. ಹೇಗಾದರೂ ಮಾಡಿ
ಆ ಬಡವ್ರ ಹುಡುಗಿನ ವಾಪಸ್ ಕಳಿಸ್ಬೇಕು ಅನ್ನೋದು ಇವಳು ಕುತೂಹಲ ಜಾಸ್ತಿ. ಆದರೆ ಸಾಧ್ಯನೇ ಇಲ್ಲ. ಏಕೆಂದರೆ ಅವನು ತುಂಬಾ ಇಷ್ಟಪಡ್ತಾನೆ ಮಗ, ತುಂಬ ಇಷ್ಟಪಡ್ತಾನೆ ಅವಳನ್ನ. ಅಮ್ಮ ಹೇಳಿದ್ಲಲ್ಲ ದೂರ ಇರಬೇಕು ಅನ್ನೋ ಒಂದು ಉದ್ದೇಶಕ್ಕೆ 48 ದಿವಸ ಅಂತೂ ಅಮ್ಮನ ಕೇಳ್ತಾನೆ ನಿನ್ನೆ, ನೀ ಸುಳ್ಳು ಹೇಳಿದ್ದಲ್ವ ಅಮ್ಮ 48 ದಿವಸ ದೂರ ಇರಬೇಕು ಅಂತೇಳಿ ಅಂತ. ಎಲ್ಲ ನಿನ್ನೊಳ್ಳೇದಕ್ಕೆ ಕಣೋ ಅಂತ ಹೇಳ್ತಾಳೆ. ಇಲ್ಲಿ ಸೊಸೆಗೆ ಬೈತಾಳೆ, ನೀನು ಹೇಳಿದ ಕೆಲಸ ಯಾವುದೂ ಮಾಡಲ್ಲ, ನಿನ್ನ ಕೈಲಿ ಏನೂ ಆಗಲ್ಲ, ಹಂಗೆ ಹಿಂಗೆ ಅಂತೇಳಿ. ಏನು ಮಾಡ್ಲತ್ತೆ ನಾನು ಏನಾರು ಮಾಡೋಕ್ಕೋದ್ರೆ ಯಾರಾದರೂ ಬಂದುಬಿಡ್ತಾರೆ, ಮತ್ತು ಸಿಕ್ಕಾಕೊಂಡ್ರೆ ನನಗೂ ಬೈತಾರೆ ನಿಮಗೂ ಬೈತಾರೆ, ಯಾರು ಹೇಳಿದ್ದು ಅಂತ ಕೇಳ್ತಾರೆ, ಆಗ ನಿಮ್ಮ ಹೆಸರು ನಾನು ಹೇಳಬೇಕಾಗುತ್ತೆ, ನನಗೂ ಬೈತಾರೆ ನಿಮಗೂ ಬೈತಾರೆ, ಏನು ಮಾಡೋದತ್ತೆ ಅಂತ ಹೇಳ್ತಾಳೆ. ಆವಾಗ ಹಂಗೆ ಹೇಳ್ತಾಳೆ. ಆವಾಗ ಏನು ಮಾಡೋಕ್ಕಾಗಲ್ಲ. ಅಯ್ಯೋ ಈ ಅತ್ತೆದೊಂದು ಕಾಟನಪ್ಪ ನನಗೆ, ಎಲ್ಲ ಇವ್ರು ಹೇಳಿದ್ದೇ ನಡಿಬೇಕು, ಏನು ಮಾಡಲಿ ನಾನು ಅಂತೇಳಿ ಪಾಪ ಅವಳು ತಲೆ ಕೆಡ್ಸ್ಕೊತಾಳೆ. ತುಂಬಾ ತಲೆ ಕೆಡ್ಸ್ಕೊಂಡು ಲಾಸ್ಟಿಗೆ ಎಲ್ಲರೂ ಚೌಟ್ರಿಗೆ ಬಂದವ್ರೆ. ಚೌಟ್ರಿ ಅಂದರೆ ದೇವಸ್ಥಾನದಲ್ಲಿ ಬಂದು ಇನ್ನೇನು ಮದುವೆ ಎಲ್ಲ ಏರ್ಪಾಡು ಆಗಬೇಕು. ಅಷ್ಟೊತ್ತಿಗೆ ಇವಳು ಗಾಬರಿ, ಮತ್ತೆ ಎಲ್ಲಿ ಯಾವುದಕ್ಕೆ ಕಂಡಿಡಿದು ನನಗೆ ಬೈತಾಳೋ ನಮ್ಮ ಅತ್ತೆ ಅಂತ ಹೇಳ್ಬಿಟ್ಟು ಗಾಬರಿ ಆಗ್ತಾಳೆ. ಪಾಪ ಎಲ್ಲ ವಿಷಯದಲ್ಲೂ ಗಾಬರಿನೇ ಆಗಿರ್ತಾಳೆ ಯಾವಾಗಲೂ. ಅದಕ್ಕೆ ಅವಳಿಗೂ ಮೀನಾಕ್ಷಿಗೂ ಅವ್ರ ಅತ್ತಿಗೆ ಕಂಡ್ರೆ ನಗು ಬರ್ತಾ ಇರುತ್ತೆ. ಯಾವಾಗಲೂ ಅಮ್ಮನ ಮಾತು ಕೇಳ್ಕೊಂಡೇ ಮಾಡ್ತಾರೆ, ಆದರೆ ಗಾಬರಿ ಆಗಿರ್ತಾರೆ ಯಾವಾಗಲೂ ಅಂತೇಳ್ಬಿಟ್ಟು ಮೀನಾಕ್ಷಿನೂ ನಗ್ತಾಳೆ. ಆಮೇಲೆ ಲಲಿತಾ ಮೀನಾಕ್ಷಿ ಇಬ್ಬರು ಮಾತಾಡಿಕೊಂಡು ಕೂಡ ಒಂದೊಂದು ಸಲ ನಗೋದುಂಟು ಇವಳ ಬಗ್ಗೆನೇ. ಇವಳಿಗೆ ಹಾಗೆ ಏನೂ ಅಷ್ಟು ತಿಳುವಳಿಕೆ ಸಾಲದು ಅನ್ನೋ ರೀತಿ ಆ ರೀತಿಯೇ ಇದು ಮಾಡಿದ್ದಾರೆ. ಆಮೇಲೆ ಒಟ್ಟಿಗೆ ಇವಳು ಗಂಡ ಏನು ಮಾಡ್ತಾನೆ ಎಲ್ಲೋಗಿದ್ದಾನೆ ಇನ್ನೂ ಗೊತ್ತಾಗಿಲ್ಲ. ಆ್ಯಕ್ಚುಲಿ ಇವಳು ದೊಡ್ಡ ಸೊಸೆ ಅಂತ ಇದ್ದಾಳೆ, ಆದರೆ ಅತ್ತೆ ಏನು ಹೇಳ್ತಾಳೋ ಅದನ್ನೇ ಕೇಳ್ತಾಳೆ ಹೊರತು ಬೇರೆ ಏನೂ ಬರಲ್ಲ ಇವಳಿಗೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.